ಹಿಂದೂ ಮುಸ್ಲಿಮು ಇವಾಗಲೇ ಆಲ್ರೆಡಿ ಇರಾನ್ ಇರಾಕ್ ಥರ ಒಂದು ಆಗ್ತಾ ಹಿಂದೂ ಮುಸ್ಲಿಮು ಇವಾಗಲೇ ಆಲ್ರೆಡಿ ಇರಾನ್ ಇರಾಕ್ ಥರ ಒಂದು ಆಗ್ತಾ ಇದೆ ಸರ್. ನೋಡಿ, ಇಡೀ ರಾಜ್ಯವನ್ನೇ ಸಂಚಲನ ಮೂಡಿಸಿರ್ತಕ್ಕಂಥ ಕೇಸ್ ಇದು. ಸೌಜನ್ಯ ಕೇಸ್ ಅಂದರೆ ಎಲ್ರಿಗೂ ಗೊತ್ತು. ಒಬ್ಬ ಮುಸ್ಲಿಂ ಹುಡುಗನಾಗಿದ್ದರೂ ಆದರೂ ಕೂಡ ಒಂದು ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಬಾರ್ದು ಅಂತ, ಯಾರೇ ಆಗಿದ್ದರೂ ಕೂಡ ಅನ್ಯಾಯ ಆಗಬಾರ್ದು ಭಾರತೀಯ ಹೆಣ್ಣುಮಕ್ಕಳಿಗೆ ಅಂತ ಆಕೆ ಪರವಾಗಿ ದನಿ ಎತ್ತಿರೋದು. ಇವತ್ತು ಆತನ ಮೇಲೆ FIR ಕೂಡ ಹಾಕಲಾಯಿತು. ಅದಕ್ಕೆ ಹೈಕೋರ್ಟ್ ತರಾಟೆನೂ ಕೂಡ ತೆಗೆದುಕೊಳ್ತು. ನೀವೇನು ಹೇಳ್ತೀರಾ ಸರ್? ಸಮೀರ್ ಅಂತ ಹುಡುಗನಿಗೆ ಪರವಾಗಿ ನಿಲ್ತೀರಾ? ಒಂದು ಹಿಂದೂ ಹೆಣ್ಣುಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಫಸ್ಟು ಪಾಲ್ ನನಗೆ ಭಾಳ ಖುಷಿ ಆಯಿತು. ಆ ಸಮೀರ್ ಅಂತ ವ್ಯಕ್ತಿ ಎಷ್ಟು ಹಿಂದೂ ಮುಸ್ಲಿಮು ಇವಾಗಲೇ ಆಲ್ರೆಡಿ ಇರಾನ್ ಇರಾಕ್ ಥರ ಒಂದು ಆಗ್ತಾ ಇದೆ. ಅದಕ್ಕೆ ಬಿಟ್ಟು ಏನು ಅವನಿಗೆ ಧೈರ್ಯ ನಾವು ತುಂಬಿಸೋದು ಅಂದರೆ ಅವನಿಗೇನೆ ಧೈರ್ಯ ಇದೆ. ಆ ಥರ ಏನು ಧೈರ್ಯ ಇದೆ ಅಂದರೆ ಅವನು ಅಷ್ಟೊಂದು ಹಿಂದೂ ಮುಸಲ್ಮಾನ್ ಥರ ಆ ಕಾಲದಲ್ಲಿ ಇದ್ದಿದ್ದಲ್ಲ, ಅದು ಇವಾಗ ಬಳಸ್ಕೊಂಡಿದ್ದಾನೆ ಅವನು. ಸಮೀರ್ಗೆ ನಾವು ಜೈ ಹಿಂದ್ ಕರ್ನಾಟಕ ಸಂಘಟನೆ ಆಟೋ ವಿನ್ ಪ್ರೆಸಿಡೆಂಟ್. ನಾನು APನಲ್ಲಿನೇ ಆಮ್ ಆದ್ಮಿ ಪಾರ್ಟಿನಲ್ಲಿನೇ ಇದ್ದೀನಿ. ನಾನು 2018ನಲ್ಲಿ ನಾನು ಇಲ್ಲಿ ಎಲೆಕ್ಷನ್ಗೆ ಇದು ಆಗಿದ್ದು, ನಾನು ಸೋತಿದ್ದು. ಅಂದರೆ ಭಾಳ ಕಷ್ಟ. ತಾವು ತಮ್ಮ ಚಾನೆಲನ್ನು ಬಿಡ್ತಾ ಇದ್ದಾರೆ. ನಮಗೆ ಭಾಳ ಹೆಮ್ಮೆ ಇದೆ, ಖುಷಿ ಇದೆ. ಯಾರನ್ನ ಒಬ್ಬ ಧ್ವನಿ ಎತ್ತಾ ಇದ್ದಾನಲ್ಲ, ಅವನಿಗೆ ಎಷ್ಟು ಜಿಗರ್ ಇರ್ಬೋದು, ಅವನದು ಎಷ್ಟು ಬಿಲ್ಟ್ ಇರ್ಬೋದು, ಅವನು ಒಂದು ಧ್ವನಿ ಎತ್ತಿದ್ದು. ಇದಕ್ಕೊಂದು ನಮಗೆ ಧ್ವನಿ ಎತ್ತಿದಾರಲ್ಲ, ಆ ಧ್ವನಿನಿಂದ ನಮಗೆ ಭಾಳ ಖುಷಿ ಆಗಿದೆ. ಒಬ್ಬ ಮುಸ್ಲಿಂ ಅಂದರೆ ಈ ಥರ ಬೇರೆ ನೀವು ಕೇಳ್ತಾ ಇರ್ತೀರ, ಯಾವ್ಯಾವುದೋ ಭಯೋತ್ಪಾದನೆ ಈ ಥರ ಒಂದು ನಮಗೆ ಒಂದು ನ್ಯಾಷನಲ್ ಥರ ಲೆವೆಲ್ಲು ಎಲ್ಲರೂ ಅವ್ರಿಗೆ ಕೈ ಜೋಡಿಸ್ತೀವಿ. ಇನ್ನು ಏನಾನ ಇದ್ದರೆ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಆಟೋ ವರ್ಗಕ್ಕೆ ಎಷ್ಟು ಇದ್ದಾರೆ ಅಂದರೆ ಸಂಘಟನೆ 80 ಸಂಘಟನೆ ಇದ್ದಾರೆ. ಆ ಸಂಘಟನೆ ಅವ್ರಿಗೆ ಬೆಂಬಲ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ಅಂದರೆ ನಾವು ಮಾತ್ರ ಸಮೀರ್ಗೆ ಯಾವ ಜಾತಿ ಇರಲಿ, ಯಾವ ಧರ್ಮ ಇರಲಿ, ಇವಾಗ ಜಾತಿ ಧರ್ಮ ಭೇದ ಭಾವ ಎಲ್ಲ ಬಂದಿರೋದು, ಮೊದಲು ಎಲ್ಲ ಬಂದಿಲ್ಲ. ನಡಿಗುಡಿ ಭಾಷೆ ಇದು ಕರ್ನಾಟಕದ್ದು ಏನನ್ನ ಅದ ನೆಲ ಜಲ, ನಾವು ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡ್ತೀವಿ. ಅದು ಏನನ್ನ, ಯಾಕೆಂದರೆ ನ್ಯಾಯಾಲಯ ಇದೆ, ಅವ್ರಿಗೆ ಗೊತ್ತಿರಬೇಕು. ನ್ಯಾಯಾಲಯ ಏನು ಡಿಸಿಷನ್ ಕೊಡ್ತಾರೆ ಅದು ಅವ್ರಿಗೆ ಸೇರಿದ್ದು. ಇದು ನಮಗೆ ಏನು ಸೇರಿದ್ದೀರ? ನಮ್ಮ ಶಿವಾಜಿನಗರ್ನಲ್ಲಿ ಇಷ್ಟೊಂದು ನೀವು ಬಂದು ಕೇಳ್ತಾ ಇದ್ದೀರಲ್ಲ, ಅದು ಭಾಳ ಧನ್ಯವಾದ ನಿಮ್ಮ ಚಾನೆಲ್ಗೆ. ನಾನು ಹೇಳ್ತೀನಿ, ಇದುವರೆಗೂ ಬೇರೆ ಚಾನೆಲನ್ನು ನಾನು ನೋಡ್ತಾ ಇದ್ದೀನಿ, ನನಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಮಾತುಗಳು ಕೇಳ್ತಾ ಇದ್ದರೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ನೋಡಿ ಆ ಧರ್ಮ ಈ ಧರ್ಮ ಅಂತ ಸುಮ್ಮನೆ ಇಲ್ಲ ಸಲ್ಲದ ವಿಷ ಬೀಜಗಳನ್ನು ಬಿತ್ತಾ ಇರ್ತಕ್ಕಂಥ ಜನಗಳಿದ್ದಾರೆ. ಅದರ ನಡುವೆ ನೋಡಿ, ಓಕೆ ನೀನು ಯಾಕೆ ಇನ್ನೊಂದು ಕಮ್ಯುನಿಟಿ ಹುಡುಗಿ ಬಗ್ಗೆ ಮಾತನಾಡೋಕೆ ಹೋಗಿದ್ದು, ನಿನಗೆ ಯಾತಿಗೆ ಬೇಕಿತ್ತು ಅಂತ ಹೇಳೋರ ನಡುವೆ ನೀವು ನಾನು ನಿನ್ನ ಜೊತೆಗೆ ನಿಂತ್ಕೊಳ್ತೀನಿ ಅಂತಿರಲ್ಲ, ಅದು ಖುಷಿಯಾಗುತ್ತೆ ಸರ್. ಅದಕ್ಕೆ ಏನಾಗುತ್ತೆ ಗೊತ್ತಾ ಸರ್, ಹಿಂಗೇನೆ ನಾವು ಇದು ನಮ್ಮ ತಾತ ಕಾಲಿದೆ ಅಲ್ಲ, ನಮ್ಮ ತಂದೆ ಕಾಲಿನಿಂದ ಆ ಕಾಲಿನಿಂದ ಇದು ಹೇಳ್ತಾ ಇದ್ದಿದ್ದು. ಇವಾಗ ಜನ ವಿರೋಧಿ, ಎಲೆಕ್ಷನ್ದು ವಿರೋಧಿ ಜನ ಅದು ತಿಳ್ಕೊಂಡಿದ್ದಾರೆ. ಈ ಪಾರ್ಟಿ ಆ ಪಾರ್ಟಿ ಬಿಟ್ಟು ಇದು ಒಂದು ಪಾರ್ಟಿ ನಮ್ಮದು ಜನನೇ ಇದ್ದರೆ. ಆ ಕಾಲದಲ್ಲಿ ಮುಸ್ಲಿಮ್ ಹುಡುಗಿರೋ ಹಿಂದೂ ಮನೆಗೆ ಹೋಗ್ತಾಯಿದ್ವಿ, ಹಿಂದೂ ಹುಡುಗಿರೋ ಮುಸ್ಲಿಂ ಮನೆಗೆ ಬರ್ತಾಯಿದ್ದೀವಿ, ಒಂದು ಭೇದ ಭಾವ ಇದ್ದಿದ್ದು. ಇವಾಗ ಆ ಕಾಲದಿಂದ ಹಿಂಗೆ ಇಲ್ಲ. ಅವ್ರ ಹಿಂದೆಗಡೆಯಿಂದ ಏನೋ ಹೇಳ್ತಾರೆ, ಇವ್ರ ಹಿಂದೆಗಡೆಯಿಂದ ಏನೋ ಹೇಳ್ತಾರೆ. ನಮಗೆ ಭಾಳ ಖುಷಿ ಇದೆ. ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ನಮ್ಮ ಆಟೋದ ಸಂಘಟನೆ, ನಮ್ಮ ಸಂಘಟನೆ. ಬೇರೆ ಸಂಘಟನೆ ಏನು ಕೊಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮ ಸಂಘಟನೆ ಆಟೋ 2,20,000 ಆಟೋ ಇದೆ ಬೆಂಗಳೂರಿನಲ್ಲಿ. ಅದರಲ್ಲಿ ನಮ್ಮದು ಎಷ್ಟು ಇದೆ, ಇದು ಯಾರು ಕೇಳ್ತಾ ಇದ್ದಾರೆ ಅವರನ್ನು ಧ್ವನಿ ಎತ್ತಬೇಕು, ಅವ್ರ ಪರವಾಗಿ ಮಾತಾಡಬೇಕು. ಸಮೀರ್ಗೆ ಆರಂಭದಲ್ಲಿ ವಿಡಿಯೋ ಮಾಡಿದ ತಕ್ಷಣ ನಿರಂತರವಾಗಿ ಬೆದರಿಕೆ ಕಾರ್ಯಗಳು ಬಂದವು ಸರ್. ಬೆದರಿಕೆ ಕೆರೆ ಎಲ್ಲ ಬರ್ತಾ ಇರ್ತದೆ. ಅವ್ರಿಗೆ ಹಣೆ ಬಾರ ಅವ್ರದ್ದು ಬರೆದ್ಬಿಟ್ಟ ಇದ್ದರೆ ದೇವ್ರು ಬರೆಯೋದು ಇದಲ್ಲ. ದೇವ್ರು ಬರೆದ್ಬಿಟ್ರೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಯಾರಿಗೆ ಏನೋ ಎತ್ತಬೇಕು ಅಂತ ಏನಿಲ್ಲ. ಅವ್ರು ಮಾಡ್ತಾ ಇರೋದು ಅವ್ರಿಗೆ ಅನಿಸ್ತಾ ಇದೆ ಕರೆಕ್ಟ್ ಇದೆ, ನಮಗೇನೋ ಕರೆಕ್ಟ್ ಇದೆ, ನೋಡೋಣ ಅವ್ರು ಏನಾಗತ್ತೇನೋ ಏನು ಅಂತ. ಮೊನ್ನೆ ನಾವು ಘಟನೆ ಆಯಿತು, ಯಾವುದು ಚೆನ್ನಾಗಿರೋದು ನೀಲ್ ಸದ್ನರ್ದೇ ಘಟನೆ ಆಯಿತು, ಒಳ್ಳೆಯವ್ರಿಗೆ ಆಗಿಬಿಡ್ತದೆ. ಏನು ಹೇಗೆ ಮಾಡೋಕ್ಕಾಗತ್ತೆ ಅಲ್ವಾ? ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಒಳ್ಳೆ ಮಾತುಗಳಾಡಿದ್ರಿ, ಖುಷಿ ಆಯ್ತು ಸರ್. ನೋಡಿದ್ರೆ ಮಾಧ್ಯಮಗಳೆಲ್ಲ ವೈರಲ್ ಆಗ್ತಾ ಇದೆ. ಸಮೀರ್ ಒಬ್ಬ ಮುಸ್ಲಿಂ ಕಮ್ಯುನಿಟಿ ಹುಡುಗ, ಹಿಂದೂ ಹೆಣ್ಣು ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದಾರೆ. ನಿಮ್ಮ ಕಮ್ಯುನಿಟಿ ಹುಡುಗ ಒಂದು ಒಳ್ಳೆ ಕನ್ಸರ್ನ್ ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ. ಇದರಲ್ಲಿ ಕೆಲವೊಬ್ಬರು ಧರ್ಮದ ಒಂದಿಷ್ಟು ಅವು ನೀವು ಬೆರೆಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಸಮೀರ್ ಅನ್ನೋ ಹುಡುಗನಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಿ? ಅವ್ನು ಮಾಡಿದ ಸರಿನಾ ತಪ್ಪ, ಏನು ಹೇಳ್ತೀರಿ ಸರ್? ಸಪೋರ್ಟ್ ಮಾಡೋದು ಅದು ಬೇರೆ ಎರಡನೇ ಸ್ಟೇಜ್. ಇದು ಫಸ್ಟ್ ಬಂದು ಒಂದು ಹೆಣ್ಮಗು ಅಂದಮೇಲೆ ನಮ್ಮ ಅಕ್ಕ ತಂಗಿರು ಎಲ್ಲ ಹೆಣ್ಮಕ್ಳು, ನಮ್ಮ ಅಕ್ಕ ತಂಗಿರು ತಾಯಿಗಳು ಎಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ. ಯಾವುದೇ ಕೇಸ್ಟ್ ಇರಲಿ, ಆ ಕೇಸ್ಟ್ ಬಗ್ಗೆ ನಾವು ಹೋಗಬಾರ್ದು. ನಮ್ಗೆ ಏನಿದೆ ನಾವು ಮಾತಾಡೋದು ಆಗಲಿ, ಯಾವುದೇ ಕೆಲಸ ಮಾಡೋದಾಗಲಿ, ಒಂದು ನ್ಯಾಯ ನೀತಿ ಅನ್ನೋದು ಒಂದು ಇದೆ, ಭಗವಂತ ಅನ್ನೋದು ಒಂದು ಇದ್ದಾನೆ. ಅದನ್ನು ತಿಳುವಳಿಕೆ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕು. ಯಾರೋ ಒಬ್ಬರು ಒಂದು ಸಪೋರ್ಟ್ ಮಾಡ್ತಾಯಿದ್ದಾರೆ,
ಆ ಧರ್ಮಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರು ನ್ಯಾಯಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಅವರು ಮೇಲೆ ಅಧಿಕಾರಿ ಯಾರಿದ್ದಾರೆ ಅವರು ಗಮನಿಸ್ಬೇಕು, ಎಲ್ಲ ತಿಳುವಳಿಕೆ ಇಟ್ಕೋಬೇಕು ಅವರು ಅಲ್ವಾ. ಏನಕ್ಕೆ ಮಾತಾಡ್ತಾ ಇದ್ದಾರೆ ಅವರು, ಏನಕ್ಕೆ ಇವರು ಓಡಾಡ್ತಾ ಇದ್ದಾರೆ ಅಂತ, ಹೋರಾಟ ಇವ್ರು ಏನಕ್ಕೆ ಅಂತ ಅಲ್ವಾ. ಇವರು ಕ್ಯಾಸ್ಟ್ ಇಟ್ಕೊಂಡು ಬೇರೆದು ಅದು ಇದು ಅಂದರೆ ಏನೋ ಎಷ್ಟೋ ಮಾತಾಡ್ತಾರೆ. ಇದ್ರ ಬಗ್ಗೆ ಯಾವ ಕೇಸ್ಟು ಮಾತಾಡಲ್ಲ, ಯಾವ ಮೀಡಿಯಾನೂ ಮಾತಾಡಲ್ಲ. ಇದ್ರ ಬಗ್ಗೆ ಮಾತಾಡಬೇಕು. ಈ ಕ್ಯಾಸ್ಟು ಬಿಟ್ಬಿಡ್ಬೇಕು. ಯಾವುದೇ ಕ್ಯಾಸ್ಟ್ ಇರಲಿ ನಮಗೇನು, ಒಂದು ಹೆಣ್ಮಗು ಅಂದಮೇಲೆ ಎಲ್ಲರದ್ದು ಮಕ್ಕಳು, ಎಲ್ಲ ಜಾತಿಯವ್ರಿಗೂ ಹೆಣ್ಮಗುನೇ. ಅದ್ರ ಬಗ್ಗೆ ನಾವು ಮಾತಾಡಬೇಕು. ಆ ಹುಡುಗಿ ಒಂದು ನ್ಯಾಯ ಕೊಡಿಸೋದು ಎಲ್ಲರದ್ದು ಧರ್ಮ, ನಮ್ಮದು ಧರ್ಮ, ನಿಮ್ಮದೇ ಧರ್ಮ ಅಷ್ಟೇ ಮಾತ್ರ ಬಿಟ್ಟು ಬೇರೆ ನಮಗೇನು ಬೇಕಾಗಿಲ್ಲ. ಯಾವ ಕ್ಯಾಸ್ಟ್ ಇರಲಿ, ಯಾವ ಹಿರೇ ಇರಲಿ, ನಮಗೇನು ಬೇಕು ಕ್ಯಾಸ್ಟ್ನಿಂದ ಅಷ್ಟೇ ಹೇಳಕ್ಕೆ ಬಯಸ್ತೀವಿ ಸರ್ ನಾವು. ಎಲ್ಲರೂ ಭಾರತೀಯ ಹೆಣ್ಣುಮಗಳು ಅಂತ ಭಾವಿಸ್ಬೇಕಿಲ್ಲಿ, ಮುಸ್ಲಿಮ, ಕ್ರಿಶ್ಚಿಯನ್, ನಮ್ಗೆ ಬೇಕಾಗಿಲ್ಲ. ಯಾವುದೇ ಕ್ಯಾಸ್ಟ್ ಇರಲಿ, ಧರ್ಮ, ಕ್ರಿಶ್ಚಿಯನ್ಸ್ ಇರಲಿ, ಹೆಣ್ಮಕ್ಳು ಅಂದಮೇಲೆ ಹೆಣ್ಮಕ್ಳೇ ಅಲ್ವಾ. ಇವಾಗ ಬ್ರಾಹ್ಮಣ್ಸ್ ಇರಲಿ, ಅವರು ಹೆಣ್ಮಕ್ಳೇ. ಈಗ RSS ಅವರು ಇದ್ದಾರೆ, ಅವ್ರಿಗೂ ಹೆಣ್ಮಕ್ಳೇ, ನಮಗೂ ಹೆಣ್ಮಕ್ಳೇ ಇರೋದು. ಎಲ್ಲರೂ ಹೆಣ್ಮಕ್ಳೇ. BJP ಅವರು, ಕಾಂಗ್ರೆಸ್ ಅವರು, ಇಲ್ಲ JDS ಅವರು, ಎಲ್ಲ ಹೆಣ್ಮಕ್ಳು ಅಂದಮೇಲೆ ಎಲ್ಲ ಹೆಣ್ಮಕ್ಳೇ. ಒಂದೇ ಮಗು ಅಂದಮೇಲೆ ಮಗುವೇ ಎಲ್ಲರಿಗೆ. ತಂದೆ ಕೇಳಿ ಯಾವ ಕೇಸ್ ಕೇಳ್ತಾರಾ ಏನಪ್ಪ ಅಂತ ಇಲ್ಲ. ಮಕ್ಕಳು ಅಂದ್ಮೇಲೆ ಮಕ್ಕಳವ್ರು ಇರಬೇಕು. ಅವ್ರಿಗೆ ಯಾರೋ ಮಕ್ಳು ಇಲ್ಲಿ ಅನ್ನೋರು ಬೇಡಪ್ಪ ಅವ್ರ ಮಕ್ಳು ಏನಾನ ಆಗೋಗ್ಬಿಡಿ, ನಮ್ಮ ಮಕ್ಳು ಮನೇಲಿ ಚೆನ್ನಾಗಿದ್ರೆ ಸಾಕು ಅವರು ಅನ್ನೋರು ತುಂಬ ಜನ ಇದ್ದಾರೆ. ಇದ್ರುವಾಗಲೂ ಅವರು ಅಧಿಕಾರದಲ್ಲಿ ಇದ್ದಾರೆ. ಆದರೆ ಅವನು ಏನಂದರೆ ಅವ್ರ ಮಕ್ಕಳು ಚೆನ್ನಾಗಿ ಇಟ್ಕೊಂಡು ಆ ಪಾರ್ಟಿಗಳಲ್ಲಿ ಅದು ಇದ್ರು ಮಜಾ ಮಾಡ್ತಾರೆ. ಅದು ನಮ್ಗೆ ಬೇಕಾಗಿಲ್ಲ ಅಂತಾರೆ. ಯುಗ ನಡೀತಾ ಇರೋದು ಹಂಗೆ ನಡೀತಾ ಇದೆ. ಅದು ನಮಗೆ ಅವ್ರು ಏನಾನ ಆಗೋಗ್ಬಿಡಿ ಅನ್ನೋ ಇದು ನಡೀತಾ ಇದೆ. ಈಗ ಏನೋ ಮಾಡಿ ಎಲ್ಲರೂ ನಿಮ್ಮಿಂದ ಎಲ್ಲ ಕೇಳೋದು, ನಾವು ಬಯಸೋದೇನೆಂದರೆ ಒಂದು ಹೆಣ್ಮಗುಗೆ ನ್ಯಾಯ ಸಿಗಲಿ ಅನ್ನೋ ನಮ್ಮ ಅಭಿಪ್ರಾಯ ಅಷ್ಟೇ ಸರ್. ಕೊನೆಯ ಪ್ರಶ್ನೆ, ನಾನು ತುಂಬ ಚೆನ್ನಾಗಿ ಮಾತನಾಡ್ತಿದ್ರಿ ಅನ್ನೋ ಉದ್ದೇಶಕ್ಕೆ, ಕೆಲವೊಬ್ಬರಿಗೆ ನಾಟ್ಲಿ ಅನ್ನೋ ಉದ್ದೇಶಕ್ಕೆ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಧರ್ಮದಂಗಲ್ ಅನ್ನೋದು ಎಷ್ಟು ಜೋರಾಗಿದೆ ಅನ್ನೋದು ನಿಮಗೂ ಗೊತ್ತಿದೆ. ಒಬ್ಬ ಸಮೀರ್ ಅನ್ನೋ ಒಳ್ಳೆ ಹುಡುಗ ಒಂದು ಒಳ್ಳೆ ಉದ್ದೇಶಕ್ಕೆ ವಿಡಿಯೋ ಮಾಡಿದಾಗ ಯಾಕೆ ಬೇಕಿತ್ತು, ನಮ್ಮ ಕಮ್ಯುನಿಟಿ ಹುಡುಗ ಆಗಿ ಯಾಕೆ ಬೇಕಿತ್ತು ಇಷ್ಟೆಲ್ಲ ವಿವಾದಗಳು ಹೇಳೋದು ಅಂತ ಅನಿಸುತ್ತಾ ನಿಮಗೇನಾದರೂ? ಓಕೆ ಮಾಡಿ ಸರಿ ಅಂತ ಅನಿಸುತ್ತಾ ಅಲ್ಟಿಮೇಟ್ಲಿ? ಸರ್ ಅದು ನಮ್ಮ ಹುಡುಗ ಆಗಲಿ ಇನ್ನೊಬ್ಬರ ಹುಡುಗ ಆಗಲಿ ಆ ಹುಡುಗರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಅಂದರೆ ಮಾತಾಡಿದ್ದು ಒಳ್ಳೇದೇ ತಾನೇ, ಕೆಟ್ಟದ್ದೇನನ್ನು ಮಾತಾಡೋದನ್ನ. ಧರ್ಮ ಯಾವುದೇ ಇರಲಿ, ಅವ್ರು ಮುಸ್ಲಿಮ್ಸೇ ಇರಲಿ, ನಾವು ಮುಸ್ಲಿಮ್ಸೇ ಇರ್ಬೋದು. ಆದರೆ ಮಾತಾಡಿದ್ದು ಏನು ಆ ಮಾತು ನಮ್ಗೆ ಇಂಪಾರ್ಟೆಂಟು ಅಷ್ಟೇ ಅಲ್ವಾ. ನಮ್ಗೇನು ಅವ್ರ ಬಗ್ಗೆ ಇವ್ರ ಬಗ್ಗೆ ನಮಗೇನು? ಯಾರಿಗೋಸ್ಕರ ಮಾತಾಡ್ದ ಧ್ವನಿ ಎತ್ತಿದ್ದು ಯಾರಿಗೋಸ್ಕರ? ಮತ್ತು ಆ ಹುಡುಗಿ ಮುಸ್ಲಿಮ್ಸಾ ಇಲ್ವಲ್ಲ. ನಾವು ಹೌದಪ್ಪ ಹೇಳ್ಬೋದು ನಮ್ಮ ಅಕ್ಕ ತಂಗಿರಂತ. ನಾವು ಬಯಸೋದೇನೆಂದರೆ ಯಾವುದೇ ಕೇಸ್ಟ್ ಇರಲಿ, ಬ್ರಾಹ್ಮಣರಿರಲಿ, ಅವ್ರ ಕ್ರಿಶ್ಚಿಯನ್ಸ್ ಇರಲಿ, ಆಮೇಲೆ ನಮ್ಮ ಹಿಂದೂರು ಇರಲಿ, ಯಾವುದೇ ಇರಲಿ, ಅಂಬೇಡ್ಕರ್ ನಮ್ಮ ಇವರವರೇ ಎಲ್ಲ ನಾವು ಅಣ್ಣ ತಮ್ಮರಿದ್ದಂಗೆ. ನಮಗೇನಿಗೆ ಜಾತಿ ಕೇಸ್ಟು MLA ಇಲ್ಲ ರಾಜಕೀಯದವ್ರಿಗೆ ಅವ್ರಿಗೆ ಬೇಕು ಕೇಸ್ಟು. ಅವ್ರು ಏಕೆಂದರೆ ಅವ್ರ ಕೇಸ್ನಿಂದಾನೇ ಅವ್ರು ನಡೆಯೋದು. ವೋಟ್ ಬ್ಯಾಂಕ್ಗೋಸ್ಕರ ಬೇಕು, ಯಾಕಂದ್ರೆ ಎಲ್ಲರಿಗೂ ಬೇಕು. ಅವ್ರಿಗೆ ಅವ್ರು ಬೆಳೆ ಬೆಳೆಸ್ಕೊಳ್ಳೋಕ್ಕೆ ಅವ್ರಿಗೆ ಬೇಕಾಗಿದೆ. ನಮ್ಮಂಥ ದುಡಿಯೋರಿಗೆ ಯಾವುದು ಕೇಸ್ಟ್ ಇಲ್ಲ ಸರ್. ನಾವು ಎಲ್ಲರಿಗೆ ಅಕ್ಕ ತಂಗಿರೇ ಮಾಡೋದು, ಅಕ್ಕ ತಂಗಿನಂಗೆ ನೋಡ್ಕೊಳೋದು ಅಷ್ಟೇ. ಯಾರೋ ಮಾಡ್ಕೊಳ್ತಾರೆ, ಅವ್ರು ಬೆಳೆ ಬೆಳೆಸ್ಕೊಳ್ಳೋಕೆ ಎಲ್ಲ ಮಾಡ್ತಾರೆ, ನಮ್ಗೆ ಬೇಕಾಗಿಲ್ಲ ಅದು. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಮನ ಮುಟ್ಟ ಮಾತು ನೋಡಿದ್ರಾ ಸಮೀರ್ ವಿಡಿಯೋ? ನಾನು ನೋಡಿದೆ ಸರ್. ಇಷ್ಟ ಆಯ್ತಾ ನಿಮಗೆ? ನಮ್ಗೆ ಇಷ್ಟ ಆಯಿತು. ಒಳ್ಳೆ ಮಾತೇ ಹೇಳಿರೋದು, ಏನು ತಪ್ಪು ಹೇಳಿಲ್ಲ. ಎಲ್ಲ ವಿಡಿಯೋ ಎಲ್ಲ ನೋಡಿದೆ, ಎಲ್ಲ ಅರ್ಥ ಆಯಿತು. ಒಳ್ಳೆ ಮಾತು ಹೇಳಿರೋದು. ನಿಮಗೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಾಗೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಿತ್ತು. ನ್ಯಾಯ ಸಿಗಬೇಕು. ಯಾರಿದ್ರೆ ಯಾರು ಹೆಣ್ಮಕ್ಳು ನ್ಯಾಯ ಸಿಗಬೇಕು ಅಷ್ಟೇ. ಥ್ಯಾಂಕ್ ಯು. ಫಸ್ಟು ಹ್ಯುಮ್ಯಾನಿಟಿ ಹಂಗೆ ಬಂದರೆ ಫಸ್ಟು ನಾವು ನೋಡೋದು ಇದು ಜಾತಿ ಧರ್ಮ ಅದೆಲ್ಲ ಬಿಟ್ಟು ಅದೇನಾಗಿರೋದು ಅದು 11 ಇಯರ್ಸಿಂದ ಅನ್ಸಾಲ್ವ್ ಆಗಿರೋದು ಕೇಸು. ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ ಸರ್? 11 ಇಯರ್ಸಿಂದ ಫಸ್ಟು ಸಮೀರ್ ಮಾಡಿದಾನೋ ಯಾನೋ ರಾಕೇಶ್ ಸಾಗರ್ ಮಾಡಿರ್ಬೋದು. ಹುಡುಗಿ ಅಲ್ವಾ ಸರ್? ನಮ್ಮ ಮನೆ ಹುಡುಗಿರಿಗೆ ಯಾರಿಗಾದ್ರು ಆಗಿದ್ರು ಅದು ನಮ್ಮ ಸಿಸ್ಟರೇ ಅಲ್ವಾ ಸರ್? ಸೌಜನ್ಯ ಆದ್ರೂ ಅದು ಆಗಲೇಬೇಕು ಸರ್. ಅದು ನ್ಯಾಯ ಇವಾಗ ಹೈಕೋರ್ಟಲ್ಲಿ ಅಪೀಲ್ ಆಗಿದೆ. ಇವಾಗ ನಾವೆಲ್ಲ ಸಮೀರ್ ಸಪೋರ್ಟಲ್ಲಿದ್ದೀವಿ. ಸೌಜನ್ಯಗೆ ಜಸ್ಟಿಸ್ ಬೇಕು ಅಂತಲೇ ಇದ್ದೀವಿ ನಾವು. ಇದು ಮಾಡಲೇಬೇಕು ಸರ್. ಸಮೀರ್ಗೆ ಎಷ್ಟು ಧೈರ್ಯ ತುಂಬ್ತಿರ್ತಾರೆ ಸರ್ ಇಂಥ ಸಂದರ್ಭದಲ್ಲಿ? ಇಡೀ ಕನ್ನಡಿಗರು ಎಲ್ಲರೂ ಒಟ್ಟಾಗಿ ನಿಂತಿರೋದು, ದೇಶ ವಿದೇಶಗಳಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ನಿಂತಿರೋದು. ನಾನು ನಿಮ್ಮ ಪರವಾಗಿದ್ದೀನಿ, ಮುಸ್ಲಿಮ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀನು ನಮ್ಮ ಬ್ರದರ್ ಅಂತ ನಿಂತಿದ್ದಾರೆ. ನೀವು ಹೇಗೆ ನಿಲ್ತಿರೋದು?
ಸರ್ ಫಸ್ಟ್ ಆಫ್ ಆಲು ಅವ್ನು ಸಮೀರ್ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸರ್, ಯಾರಂತ ಫಸ್ಟ್ ಆಫ್ ಆಲ್ ನನಗೆ ಗೊತ್ತೇ ಇರಲಿಲ್ಲ. ಯೂಟ್ಯೂಬಿಂದ 2 ದಿವಸದಿಂದ ಎಷ್ಟು ವೈರಲ್ ಆಗ್ತಾಯಿದೆ ಅಂದರೆ ಅವನಿಗೆ ಧೈರ್ಯಗೆ ತುಂಬ 100% ಅವನಿಗೆ ಸಪೋರ್ಟ್ ಮಾಡಬೇಕು ಸರ್. ಆದರೂ ಮುಸ್ಲಿಮ್ ಆಗಿರ್ಬೋದು ಸರ್, ಆದರೂ ಸೌಜನ್ಯಗೆ ಸಪೋರ್ಟ್ ಮಾಡ್ತು, ಅದು ತುಂಬ ದೊಡ್ಡ ಇದು ಸರ್. ಅಷ್ಟು ದೊಡ್ಡ ಮನೆಯವ್ರಿಗೆಲ್ಲ ಅವನು ಒಂದು ರೈಟ್ಸ್ಗೆ ಇದು ಮಾಡಿದಾನಲ್ವ, ಅದೇ ದೊಡ್ಡ ಪ್ರೌಡ್ ಆಗುತ್ತೆ ಸರ್ ಅವನಿಂದ. ಅವನಿಗೆ ನಾವು ಆಲ್ವೇಸ್ ಸಪೋರ್ಟಲ್ಲಿದ್ದೀವಿ ಸರ್. ನಾವು ಮಗಳಿಗಾಗಿರ್ತಕ್ಕಂಥ ನೋವು, ಅವ್ರು ಯಾವ ರೀತಿಯ ಬರ್ಬರವಾಗಿ ದೈಹಿಕವಾಗಿ ಯಾವ ರೀತಿಯ ಟಾರ್ಚರ್ ಕೊಟ್ಟು ಆಕೆಯನ್ನು ಕೊಲ್ಲಲಾಯಿತು ಅನ್ನೋದು ಗೊತ್ತೇ ಇದೆ. ಈ ಥರ ಕೇಸ್ಗಳು ನೋಡಿದ ನಮಗೇನು ಗೊತ್ತೇ ಇರಲಿಲ್ಲ ಸರ್. ಸೌಜನ್ಯ ಅಂತ ಪ್ರಾಮಿಸ್ ಇಲ್ಲದೆ ಸೌಜನ್ಯ ಅಂತಲೇ ಗೊತ್ತಿರಲಿಲ್ಲ. 39 ಮಿನಿಟ್ಸ್ 40 ಮಿನಿಟ್ಸ್ ವೀಡಿಯೋ ನೋಡಿದಾದ್ಮೇಲೆ ಗೊತ್ತಾಯಿತು ಇದು ಸೌಜನ್ಯ ಕೇಸ್ ಏನಿದು ಮುಚ್ಚಿಕ್ಕಿರೋದು 11 ಇಯರ್ಸಿಂದ. ಇವಾಗ ಓಪನ್ ಆಗ್ತಾ ಇರೋದು ಹೈಕೋರ್ಟಿಂದ ಏನಾಗಿರೋದು ಅದೆಲ್ಲ ಇವಾಗ ಗೊತ್ತಾಗ್ತಾ ಇರೋದು. ಇಲ್ಲಾಂದರೆ ಸೌಜನ್ಯನೂ ಗೊತ್ತಿರಲಿಲ್ಲ, ಸಮೀರು ಗೊತ್ತಿರಲಿಲ್ಲ. ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದನೇ ನಮಗೆಲ್ಲ ಗೊತ್ತಾಗಿದ್ದು. ಇವಾಗ ಗೊತ್ತಾಗಿದೆ, ಇವಾಗ ಹಿಂಗೆ ಮುಚ್ಚಾಗಬಾರ್ದಿದ್ದು. ಇವಾಗ ಏನಿದೆ ಅದು ನ್ಯಾಯ ಬೇಕು ಸರ್, ಅಷ್ಟೇ ನಾವು ಕೇಳೋದು. ಒಗ್ಗಟ್ಟಾಗ್ತೀರಿ ಸರ್ ಏನಾದ್ರು ಈ ಥರದ್ದು? ಸರ್ ಖಂಡಿತ ಒಂದು ಹೆಣ್ಮಗುಗೆ ನಾವೆಲ್ಲ ಒಗ್ಗಟ್ಟಾಗಲೇಬೇಕು ಸರ್, ಆಗ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ನಾವು ಅನೇಕರು ಭಾಳಷ್ಟು ಜನ ಈ ಧರ್ಮದ ನಡುವೆ ಕಲಾಗಳನ್ನು ಬಿತ್ತಲಕ್ಕಿಸ್ತಾರೆ. ಅಂಥವ್ರ ನಡುವೆ ಒಳ್ಳೆ ವ್ಯಕ್ತಿತ್ವಗಳು ಇರ್ತಾರೆ. ನೀವು ನೋಡಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದೀರಿ. ನಾವು ಮತ್ತೆ ಬರ್ತೀವಿ, ಹೋರಾಟಕ್ಕೆ ಬರ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಈ ಮನಸ್ಸು ಖಂಡಿತ ಸರ್. ನಾವು ಆಲ್ವೇಸ್ ಓಡಾಡ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ಅಲೀಂ ಪಾಷಾ. ಇವಾಗ ನೋಡಿ, ಅವ್ನು ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವನ್ನ ಎಲ್ಲ ವಿರೋಧ ಮಾಡ್ತಿದ್ದಾರೆ. ಬಟ್ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅವರು ನ್ಯಾಯದ ಪರವಾಗಿ ನಿಂತಿದ್ದಾರೆ ಅಂತ. ಸೊ ನಾವೆಲ್ಲರೂ ಇವಾಗ ಒಂದಾಗಿ ಅವ್ರಿಗೆ ಸಪೋರ್ಟ್ ಮಾಡಿ, ಯಾರು ಅದನ್ನು ಮಾಡಿದಾರಲ್ಲ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಇಡೀ ಕರ್ನಾಟಕ ಜನತೆ ಎಷ್ಟು ಜನ ಇದ್ದಾರೆ ಅವ್ರ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು. ಇವಾಗ ನಾವು ಕೆಲವೊಂದು ಬೆದರಿಕೆ ಕರೆಗಳು ಬಂದವು. ಇನ್ನೊಂದು ವರ್ಗದಲ್ಲಿ ಏನು ಹೇಳ್ತಾರೆ, ಅವನು ಮುಸ್ಲಿಂ ಕಮ್ಯುನಿಟಿ ಅಲ್ವಾ, ಅದಕ್ಕೋಸ್ಕರ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಿಕ್ಕೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ ಅಂತ. ಈ ಥರದನ್ನು ನೋಡಿದಾಗ ಏನು ಅನಿಸುತ್ತೆ ಮ್ಯಾಮ್? ಇವಾಗಿನ ಇರೋ ಜನ್ರೇಷನ್ ಮೈಂಡಲ್ಲಿ ಯಾವ ಥರ ಇದೆ ಅಂದರೆ, ತಪ್ಪು ಏನಾಗಿದೆ ಅಂತ ನೋಡ್ತಾ ಇಲ್ಲ, ಜಾತಿನ ನೋಡ್ತಾ ಇದ್ದಾರೆ. ಅದನ್ನು ಫಸ್ಟ್ ಬಿಟ್ಟು ಬಂದರೆ ಎಷ್ಟೋ ಜನಗಳಿಗೆ ಎಷ್ಟೆಷ್ಟೋ ಮೋಸ ಆಗಿದೆ, ಅದೆಲ್ಲ ಹೊರಗಡೆ ಬರುತ್ತೆ. ಸೊ ಜಾತಿ ಅನ್ನೋದು ಬಿಟ್ಬಿಟ್ಟು ಅವನು ಇವಾಗ ನ್ಯಾಯದ ಪರವಾಗಿ ನಿಂತಿದ್ದಾನಲ್ವ, ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಆ ವಿಡಿಯೋ ನೋಡಿದ್ರಾ? ಇಂಪ್ರೆಸ್? ಎಸ್. ಒಬ್ಬ ಹೆಣ್ಣಾಗಿ ಹೇಳಿ, ಒಬ್ಬ ಹೆಣ್ಣಾಗಿ ಒಂದು ಹುಡುಗಿಗೆ ಈ ರೀತಿಯಾಗಿ, ಅದು ಕೂಡ ಅಂತಹ ಕ್ಷೇತ್ರದಲ್ಲಿ ಇನ್ನೂ ಕೂಡ ಸಾಲ್ವ್ ಆಗದೆ ಇರೋದು, ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತೀರಿ? ಕಾನೂನು ವಿಚಾರವಾಗಿರ್ಬೋದು ಅಥವಾ ಅದು ಮರುತನಿಖೆ ಆಗಲೇಬೇಕು ಅನ್ನೋ ವಿಚಾರವಾಗಿ? ಮರುತನಿಖೆ ಆಗೋದಕ್ಕಿಂತ ಅದು ಯಾರು ಏನು ಮಾಡಿಸಿದಾರಲ್ಲ ಅವ್ರನ್ನ ಜನಕ್ಕೆ ಒಪ್ಪಿದರೆ ಸಾಕು ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು.